ಸೊ ಗೆಲುವು ಯಾರದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವಲಿಂಗೇಗೌಡ್ರೆ, ಬಿಜೆಪಿ ಪಕ್ಷದ ಸಮಸ್ಯೆ ಬಗ್ಗೆ ನಾವು ಮಾತಾಡಿದ್ವಿ. ಅದನ್ನು ಇವತ್ತು ಗೆದ್ದ ಅಭ್ಯರ್ಥಿನೂ ಕೂಡ ಅದನ್ನು ಕ್ಲಿಯರ್ ಮಾಡಿದರು, ಇದು ಗೆಲುವು ಯಾರದು ಅನ್ನೋದು. ತಮ್ಮ ಸೋಲಿಗೆ ಏನು ತಾವೇನು ಕಾರಣ ಅಂತೀರಿ? ತಮ್ಮ ಪಕ್ಷದ ಅಭ್ಯರ್ಥಿಯವರು. ನಮ್ಮ ಪಕ್ಷದ ಸೋಲಿಗೆ ಕಾರಣ ಆಪರೇಷನ್ ಕಮಲನೇ ಕಾರಣ. ನಾವೇ ಗೆದ್ದದ್ದು. ನಾವು ಗೆದ್ದದ್ದನ್ನು ನಮ್ಮ ಎಲ್ಲ ಸಂಘಟನೆನೂ ಕರ್ಕೊಂಡು ಅವ್ರು ಹೋದರು. ನಮ್ಮ ಪಕ್ಷದ ಸಂಘಟನೆನ ಎಲ್ಲವನ್ನ ಕರ್ಕೊಂಡು ಹೋದರು. ಹೋಗಿರೋದಕ್ಕೆ ಕಾರಣ ಏನು? ಅವ್ರ ಸಂಗಣ್ಣರು ನಾನು ಭಾರಿ ಸ್ನೇಹಿತರು. ಅವರು ನಾವು ಕೂತ್ಕೊಂಡು ಭಾಳ ದಿವಸ ರೂಮ್ನಲ್ಲಿ ಚರ್ಚೆ ಮಾಡ್ತಾಯಿದ್ದು. ಏನಂತ, ಯಾವುದೊಂದು ಕೆಲಸನೂ ಆಗ್ತಾಯಿಲ್ಲ, ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ನಾನು 3 ಸಾರಿ MLA ಆದೆ, 4ನೇ ಸಾರಿಯೂ ಸತ್ಯ ನಮಗೇನೂ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು ಅಂತಕ್ಕಂಥ ಭಾವನೆ ಅವರು ಡೈಲಿ ವ್ಯಕ್ತಪಡಿಸೋರು. ಅದೇ ರೀತಿ ಆಪರೇಷನ್ ಕಮಲದ ಮುಖಾಂತರ ಕ್ಷೇತ್ರಗಳಲ್ಲಿ ಏನು ಒಂದು ವೈಷಮ್ಯವನ್ನು, ಒಂದು ಅಂತರವನ್ನು ಮಾಡಿದರು ಯಡಿಯೂರಪ್ಪನವ್ರ ಸರ್ಕಾರ. ತಾವು ಹೇಳೋ ಪ್ರಕಾರ ಅವ್ರು ಆಪರೇಷನ್ ಕಮಲ ಮಾಡಿ ಕರ್ಕೊಂಡು ಹೋಗಿದ್ದು ಎಷ್ಟು ತಪ್ಪು, ಇವ್ರು ಈ ರೀತಿ ಹೇಳಿ ಹೋಗಿರೋದು ಕೂಡ ತಪ್ಪೇ ಅಲ್ಲ. ಇವ್ರು ಹೋಗಿರೋದು ಅವ್ರು ಹೋಗಿರೋದು ಯಾತಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಫಸ್ಟ್ ಆಪರೇಷನ್ ಕಮಲನ ಯಡಿಯೂರಪ್ಪನವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕ್ಷೇತ್ರದ ಅಭಿವೃದ್ಧಿಗೂ ಮತ್ತೊಂದು ಕ್ಷೇತ್ರದ ಅಭಿವೃದ್ಧಿಗೂ 90% 10% ಇದೆ. ಇವತ್ತು ಸಂಗಣ್ಣವ್ರೇನಾರ ಭಾರಿ ಜಯ ಗಳಿಸಿದ್ರೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಸಂಬಂಧದ ಜೊತೆಯಲ್ಲಿ ಈ 6 ತಿಂಗಳಿಂದ ರಾಜೀನಾಮೆ ತಮ್ಮ ಈ ವಾದನೆ ಒಪ್ಪೋದಾದ್ರೆ ತಾವೇ ಅನ್ಕೊಂಡಿದ್ದೀರಿ ಇನ್ನು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾವಲ್ಲಿ ಆಪರೇಷನ್ ಕಮಲ ಗುರಿ ಹಾಕಾಗಲ್ಲ. ಯಾರು ಈಗ ಅವ್ರ ಸಂಗಣ್ಣರು 3 ಸಾರಿ ಗೆದ್ದಿದ್ದಾರೆ, ನಾವು ನೋಡೋಣ ಅಂತೇಳಿ ಹೋರಾಟ ಮಾಡ್ತಾ ಇದೀವಿ. ಹಾಗಾದ್ರೆ ಅವರಿಗೆ ಬದ್ಧತೆ ಇಲ್ಲ, ಪಕ್ಷದಲ್ಲಿ ಬದ್ಧತೆ ಇದೆಯೋ ಇಲ್ವೋ? ಅವ್ರು ಹೇಳಿದ್ರು ಅಭಿವೃದ್ಧಿಯ ದೃಷ್ಟಿಯಿಂದ ಅಭಿವೃದ್ಧಿ ಪರವಾಗಿ ಮತಗಳು ಬಂದಿದೆ ಅಂತ. ಅಭಿವೃದ್ಧಿ ಏನು ಮಾಡಿದ್ರು ಇವರು? ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು 6 ತಿಂಗಳಲ್ಲಿ ಕರಡಿ ಸಂಗಣ್ಣವ್ರು ರಾಜೀನಾಮೆ ಕೊಟ್ಟ ದಿವಸದಿಂದ ಇವತ್ತಿನವರೆಗೆ ಅಲ್ಲಿಗೆ ಏನೇನು ಆಶ್ವಾಸನೆ ಕೊಡಬೇಕೋ, ಏನೇನು ಅಕ್ರಮವಾಗಿ ತುಂಬಬೇಕೋ, ಯಾವ್ಯಾವ ಏತ ನೀರಾವರಿ ಮಂಜೂರಾತಿ ಕೊಡಬೇಕೋ, ಯಾವ್ಯಾವ ರೋಡ್ ಏನೇನು ಮಾಡಬೇಕೋ ಅದನ್ನೆಲ್ಲ ಕಾನೂನು ಬಾಹಿರವಾಗಿ ಇವತ್ತು ಅವ್ರಿಗೆ ಮಂಜೂರಾತಿ. ಅದರಲ್ಲಿ ಹೊಣೆಯನ್ನು ಕೂಡ ಕರಡಿ ಸಂಗಣ್ಣವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಶಂಕರ್ಜಿ, ಸಂಗಣ್ಣರಲ್ಲ, ಅವ್ರ ಕ್ಷೇತ್ರದ ಜನತೆಯನ್ನ ಅಭಿವೃದ್ಧಿ ಪಡಿಸ್ಬೇಕು, ಆ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾವು ಹೋಗ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ಸ್ವತಃ ಅವರೇ ಇರೋದು, ಅವ್ರನ್ನು ಕೇಳ್ತೀನಿ. ಕಾಂಗ್ರೆಸ್ನವ್ರ ಸೋಲಿಗೆ ಏನು ಕಾರಣ ಅಂತ ಕೇಳ್ತೀರಿ. ಕೊನೆಗೂ ತಾವು ಒಂದು ಬೈ ಎಲೆಕ್ಷನ್ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ. ಸ್ಥಿತಿ ನಾನು ಕಾರ್ಯಕ್ರಮ ಆರಂಭ ಮಾಡ್ತಾರೆ ಹೇಳಿದೆ, ಯಾವ ಸ್ಥಿತಿಯಲ್ಲಿ ಈ ಬಾರಿ ಉಪಚುನಾವಣೆ ನಡೀತು ಅಂತ ಹೇಳಿ. ಈ ಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಬೈ ಎಲೆಕ್ಷನ್ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ ಅಂದರೆ ಕಾಂಗ್ರೆಸ್ ಸ್ಥಿತಿ ಏನು ಶಂಕರ್? ನೋಡಿ, ಮೊದಲನೇದಾಗಿ ಚುನಾವಣೆ ಮುಗಿದುಬಿಟ್ಟಿದೆ. ಈಗ ಗೆದ್ದಿರತಕ್ಕಂಥ ಕರಡಿ ಸಂಗಣ್ಣವರಿಗೆ ಮತ್ತು ಅವರ ಪಕ್ಷ BJPಗೆ ಅವ್ರ ಪರವಾಗಿ ದಿವಾಕರ್ ಬಂದಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾನು. ಯಾಕಂದರೆ ರಾಜಕಾರಣದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ನಾವು ನಾಂದಿ ಹಾಡಬೇಕಾಗ್ತದೆ. ಎರಡನೇದಾಗಿ ಕೊಪ್ಪಳದ ಜನತೆಗೆ ಉಪಚುನಾವಣೆ ಆಗಿದ್ದರೂ ಕೂಡ 3 ಪಕ್ಷದ ಘಟಾನುಘಟಿ ನಾಯಕರುಗಳ ಎಲ್ಲ ಕ್ಷೇತ್ರದಲ್ಲಿದ್ದರೂ ಕೂಡ ಭಾಳ ಶಾಂತಿಯುತವಾಗಿರ್ತಕ್ಕಂಥ ಚುನಾವಣೆಯನ್ನು ಮಾಡಿದ್ದಾರೆ. ಯಾವುದೇ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕೂ ಕೂಡ ಆ ಜನತೆಯನ್ನು ಕೂಡ ಅಭಿನಂದನಾರ್ಹರು. ಈ ಆಪರೇಷನ್ ಕಮಲದ ಕಾರಣದಿಂದ ಆಗ್ತಕ್ಕಂಥ ಉಪಚುನಾವಣೆಯ ಫಲಿತಾಂಶಗಳನ್ನು ನೀವು ಇತರ ಚುನಾವಣೆಗಳ ಫಲಿತಾಂಶಗಳ ಮೇಲೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ 2 ಕಾರಣ. ಒಂದನೇದು, ಆಪರೇಷನ್ ಕಮಲವನ್ನು ಯಾರಿಗೆ ಮಾಡ್ತಾರೆ BJPಯವರು ಅಂದರೆ ಸ್ವಂತ ಸಾಮರ್ಥ್ಯದಿಂದ ಕನಿಷ್ಠ 20-25 ಸಾವಿರ ಓಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ, ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಹೆಸರಿಟ್ಕೊಂಡಿರ್ತಕ್ಕಂಥ, ಪಕ್ಷೇತರನಾಗಿಯೂ ಕೂಡ ಒಂದು ಒಳ್ಳೆಯ ಸ್ಪರ್ಧೆ ಕೊಡಬಲ್ಲಂಥ ಸಾಮರ್ಥ್ಯ ಇರತಕ್ಕಂಥವ್ರನ್ನ ಹುಡುಕಿ ಅವರ ದುರ್ಬಲ ಮನಸ್ಸಿನ ಸಂದರ್ಭದಲ್ಲಿ, ಅಭಿವೃದ್ಧಿಗೋಸ್ಕರ ಮನಸ್ಸು ದುರ್ಬಲ ಆಗಿರ್ಬೋದು, ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ದುರ್ಬಲ ಆಗಿರ್ಬೋದು, ಅಥವಾ ಇತರ ಯಾವುದೇ ಕಾರಣದ್ದು ಆ ಸಂದರ್ಭವನ್ನು ಬಳಸಿ ಕೂಡ ಒಂದು ನಾಯಕತ್ವ ಅಂತ ಇರುತ್ತೆ ಪಕ್ಷಕ್ಕೆ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಆ ಸಂದರ್ಭದಲ್ಲಿ ಆ ಕಾರಣಕ್ಕೋಸ್ಕರ ಶಿವಲಿಂಗೇಗೌಡರು ಹೇಳಿದಂಥ ಸಂದರ್ಭದಲ್ಲಿ ಅಥವಾ ಕರಡಿ ಸಂಗಣ್ಣ ಮಾತಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಕರಡಿ ಸಂಗಣ್ಣವರಿಗೆ ತಮ್ಮದೇ ಆದಂಥ ವರ್ಚಸ್ಸು ಆ ಕ್ಷೇತ್ರದಲ್ಲಿ ಇದ್ದಂಥ ಕಾರಣಕ್ಕೆ JDS ಅಭ್ಯರ್ಥಿಯಾಗಿ 48,000 ಓಟ್ ತೆಗೆದುಕೊಂಡಿದ್ರು ಹೋದ ಸರ್ತಿ.
ಈ ಸರ್ತಿ BJP ಅಭ್ಯರ್ಥಿಯಾಗಿ 60,000 ಓಟ್ ತೆಗೆದುಕೊಂಡಿದ್ದಾರೆ, JDS 20,000 ಓಟ್. ಅಲ್ಲಿಗೆ ಸುಮಾರು 28,000 ಓಟ್ಗಳನ್ನು ಕಳೆದ ಸರ್ತಿಗೂ ಈ ಸರ್ತಿಗೂ ಅವ್ರ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಸ್ವಲ್ಪ 2-3 ಸಾವಿರ ಆ ಕಡೆ ಆ ಸಾಮರ್ಥ್ಯನ ಅವ್ರು ಪಡೆದಿದ್ದಾರೆ ಅನ್ನೋ ಕಾರಣಕ್ಕೆ ಈ ಚುನಾವಣೆ ಫಲಿತಾಂಶ. ಇದು ಭಾಳ ಅನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ಏನಲ್ಲ. 2 ಕಾರಣಕ್ಕೆ. ಒಂದು, ಕರಡಿ ಸಂಗಣ್ಣ ರಾಜೀನಾಮೆ ಕೊಟ್ಟಂಥ ದಿವಸದಿಂದಲೇ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಲಿವರೆಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರಾಗಿರ್ತಕ್ಕಂಥ ಸರ್ಕಾರೇತರ ಸಂಸ್ಥೆಗಳ ಕಾಮಗಾರಿಗಳ ಪಟ್ಟಿ ಮಾಡಿ ಅದಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣವನ್ನು ಲೆಕ್ಕ ಹಾಕಿದರೆ, ಚುನಾವಣೆ ನೀತಿ ಸಂಹಿತೆಯನ್ನು ಏನಾದರೂ 6 ತಿಂಗಳು ಹಿಂದಕ್ಕೆ ತೆಗೆದುಕೊಂಡು ಹೋದರೆ ಇದಷ್ಟು ಕೂಡ ಚುನಾವಣೆ ಆಮಿಷಗಳಾಗಿ ಪರಿವರ್ತನೆ ಆಗಿ ಪರಿಗಣಿಸಲ್ಪಡಬೇಕಾದ ಸಂದರ್ಭ ಬರ್ತದೆ. ಇದೊಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ಸಂಪ್ರದಾಯಗಳಲ್ಲ ಇವು. ಆ ದೃಷ್ಟಿಯಿಂದ ಚುನಾವಣೆಗಳ ಸುಧಾರಣೆ ಬಗ್ಗೆ ಚರ್ಚೆ ದೇಶದಲ್ಲಿ ಭಾಳ ಜೋರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ, ಈ ಪ್ರಕ್ರಿಯೆಗಳು, ಈ ರೀತಿ ಸರ್ಕಾರದ ನಿರ್ಧಾರಗಳು ಕೂಡ ಇದರ ವ್ಯಾಪ್ತಿನಲ್ಲಿ ಬರಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಂತ ಅನಿವಾರ್ಯ ಅವಶ್ಯಕತೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ಇಲ್ಲಿ ಗೆಲ್ತೇವೆ ಅಂತಕ್ಕಂಥ ಸ್ಥಿತಿನಲ್ಲಿ ನಾವೇನು ಇರಲಿಲ್ಲ. ಕಳೆದ ಸರ್ತಿಗಿಂತ ಒಂದು 12,000 ಓಟ್ ತೆಗೆದುಕೊಳ್ತಕ್ಕಂಥದ್ದು ನಮಗೆ ಸಾಧ್ಯ ಆಗಿದೆ ಹೊರತಾಗಿ ಗೆಲುವಿಗೆ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿಂದ ಮುಂದೆ ರೈಟ್ ಸಂಗಣ್ಣವರೇ, ಈಗ ತಾವು ನಾಯಕರುಗಳ ಮಾತುಗಳನ್ನು ಕೇಳಿಸ್ಕೊತಾ ಇದ್ದೀರಿ ಅಂದ್ಕೊಂಡಿದ್ದೀವಿ. ತಾವು ಇವತ್ತು ಗೆದ್ದಿರ್ಬೋದು, ರೈಟ್, ಅದ್ರ ಬಗ್ಗೆ ನಮ್ಮ ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಆದರೆ ತಮ್ಮ ಈ ಗೆಲುವು, ಅದಕ್ಕೆ ತಾವು ಕೈಗೊಂಡ ನಿರ್ಧಾರಗಳು, ಅದರ ಹಿಂದೆ ನಡೆದ ಎಲ್ಲ ಕಾರಣಗಳು, ಬೆಳವಣಿಗೆಗಳು ಆ ಕ್ಷೇತ್ರಕ್ಕೆ ಆದದ್ದು, ಇದು ಎಲ್ಲದರಲ್ಲೂ ಕೂಡ ಅನೇಕ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ, ಕಾನೂನು ಬಾಹಿರವಾದ ಅನೇಕ ಅಂಶಗಳು ಕೆಲಸ ಮಾಡಿದೆ ಅನ್ನೋದನ್ನು ತಾವು ಈ ಚರ್ಚೆಯಲ್ಲಿ ಕೇಳಿಸ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ತಮ್ಮ ಉತ್ತರ ಏನಿದಕ್ಕೆ? ಈಗ ಅವರು ಮನೆ BL ಶಂಕರ್ ನಾಯಕರು, ಅವರು ಒಬ್ಬ ರಾಜ್ಯದ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕರು. ಆಪರೇಷನ್ ಕಮಲ ಅಂತೇಳಿ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ರು. ಅವರು ಹಿಂದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ಬೆಳೆದಿರ್ತಕ್ಕಂಥ ಒಬ್ಬ ನಾಯಕರು ಸಿದ್ದರಾಮಯ್ಯನವರು, ಅವರು JDS ಪಕ್ಷದಲ್ಲಿದ್ದರು. ಅವರು JDS ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತುಕೊಂಡು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿರತಕ್ಕಂಥದ್ದು ಉದಾಹರಣೆ ನೋಡಿದ್ರೆ, ಆಪರೇಷನ್ ಕಮಲ ಕಾಂಗ್ರೆಸ್ ಪಕ್ಷದಿಂದ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೇಳಿ, ಮುಂದುವರಿಸಿ ಸಂಗಣ್ಣವರೇ. ಇಡಿಯಾಗಿ ಸರ್, ತಾವು ಈ ನಿರ್ಧಾರ ಕೈಗೊಂಡಲ್ಲ, ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಹೋಗೋದಕ್ಕೆ ಅಭಿವೃದ್ಧಿನೇ ಕಾರಣ ನೀಡೋದಾದ್ರೆ, ಈ ರಾಜ್ಯದಲ್ಲಿ ಬಹಳಷ್ಟು ವಿರೋಧ ಪಕ್ಷದಲ್ಲಿ ಶಾಸಕರುಗಳಿದ್ದಾರೆ, ಎಲ್ಲರೂ ಬಿಟ್ಟು ಹೋಗಬೇಕಾಗಿತ್ತು ಒಂದು. ಎರಡನೇದು, ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರನೇ ಈ ನಿರ್ಧಾರ ಕೈಗೊಂಡಿದ್ದೀನಿ ಅನ್ನೋದಾದರೆ, ಈಗಾಗಲೇ ಈ ದೇಶದಲ್ಲಿ ನಡೀತಾ ಇರುವ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಆಗಬೇಕಾದ ಬದಲಾವಣೆಗಳೇನೇನಿದೆ ಅದು ಎಲ್ಲದಕ್ಕೂ ಕೂಡ ಕೊಪ್ಪಳದ ಉಪಚುನಾವಣೆ ಒಂದು ಉದಾಹರಣೆ. ಯಾಕೆ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ನಿಮ್ಮ ಈ ಉಪಚುನಾವಣೆ ನಡೀತಲ್ಲ, ಇದು ಒಂದು ಕಾರಣ. ಇದ್ರ ಹಿಂದೆ ಏನೇನು ನಡೆದಿದೆ, ಎಷ್ಟು ಹಣದ ವೆಚ್ಚ ಆಗಿದೆ, ಇಲ್ಲಿ ಆಡಳಿತ ಯಂತ್ರ ಎಷ್ಟು ದುರುಪಯೋಗ ಆಗಿದೆ, ಜೊತೆಗೆ ಈ ಕ್ಷೇತ್ರಕ್ಕೆ ನೀಡಿರುವ ಅನುದಾನಗಳ ಲೆಕ್ಕ ಹಾಕಿದರೆ ಇದು ಬಹಳ ಗಂಭೀರವಾದಂಥ ವಿಚಾರ ಅನ್ನುವ ಪ್ರಶ್ನೆಯಲ್ಲಿ ಉದ್ಭವಿಸುತ್ತೆ ಸಂಗಣ್ಣವರೇ. ಈಗ ಜನತೆ ಬಯಸ್ತಕ್ಕಂಥದ್ದು ಒಂದು ಪ್ರತಿನಿಧಿಯನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ವಿರೋಧ ಪಕ್ಷದ ಶಾಸಕನಾದಂಥ ಒಂದು ಸನ್ನಿವೇಶದಲ್ಲಿ ನಮ್ಮದೇ ಆದಂಥ ಒಂದು ಹೋರಾಟಗಳನ್ನ, ನಮ್ಮ ಪಕ್ಷದ ಅಭಿಮಾನಿಗಳನ್ನ, ಕಾರ್ಯಕರ್ತನ ಕಟ್ಟಿಕೊಂಡು ಏನು ಇವತ್ತು ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದರೂ ಕೂಡ ಏನು ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ನನಗೆ ಒಂದು ಕೊರಗಿತ್ತು. ಈ ಒಂದು ಕ್ಷೇತ್ರ ಅಭಿವೃದ್ಧಿ ಒಂದು ಪಥದತ್ತ ಒಯ್ಯತಕ್ಕಂಥ ಒಂದೇ ಒಂದು ಇವತ್ತು ನಿರ್ಧಾರವನ್ನು ಮಾಡಿ ಈ ಒಂದು JDS ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷ ಸೇರಿರ್ತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ಸರಿ, ತಾವು ತಮ್ಮ ನಿರ್ಧಾರ ಸರಿ ಅನ್ನೋದಾದ್ರೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷನೇ ಇರಬಾರದು ಹಾಗಾದ್ರೆ ಕೂಡ BL ಶಂಕರ್ ಅವರು ಹೇಳಿದ್ರು. ಅಲ್ಲ, ವಿರೋಧ ಪಕ್ಷ ಇರಬಾರ್ದಂತಲ್ಲ, ವ್ಯವಸ್ಥೆಗಳು ಇವತ್ತು ಏನಾಗ್ತಾ ಇದೆ ಅನ್ನೋದನ್ನು ಕೂಡ ತಾವು ಗಮನಿಸಬೇಕು. ಹಿಂದೆ ಆಡಳಿತ ಮಾಡಿದಂತ ಪಕ್ಷದವರು ಕೂಡ ಅದೇ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಿಮ್ಮಂತ ಸೂಕ್ಷ್ಮ ಮನಸ್ಸಿನವರು ಕೂಡ ಈ ರೀತಿ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿತ್ತು. ತಾವು ಇವತ್ತೇನ್ ಮಾಡಿದಿರಿ, ಬಿಜೆಪಿ ಆಪರೇಷನ್ ಕಮಲಕ್ಕೆ ತಾವು ಬಲಿಯಾಗಿ ಮತ್ತೊಂದು ಚುನಾವಣೆಯನ್ನ, ಕೊಪ್ಪಳದ ಈ ಉಪಚುನಾವಣೆ ಬರೋದಕ್ಕೆ ತಾವು ಕಾರಣಕರ್ತರಾದ್ರಿ. ತಾವು ನಡ್ಕೊಂಡ ಈ ರೀತಿ ತಮಗೆ ಸರಿ ಅನ್ಸಿದೆಯಾ, ಅಥವಾ ಎಲ್ಲೋ ಒಂದ್ ಕಡೆ ನಾನು ಮಿಸ್ಟೇಕ್ ಮಾಡಿದೆ ಆದ್ರೂ ನಮ್ಮ ಕ್ಷೇತ್ರ ಜನಕ್ಕೋಸ್ಕರ ಇದನ್ನು ಒಪ್ಕೋತೀನಿ ಅಂತೀರ ತಾವು?
ಈಗ ನಾನು ಒಂದು ಕಡೆ ನೀವು ಹೇಳ್ತಕ್ಕಂಥದ್ದನ್ನ ನಾವು ನನ್ನ ಮನಸ್ಸು ಕೂಡ ಒಪ್ಪಿದ್ರು ಕೂಡ ನಾನು ಕ್ಷೇತ್ರಕ್ಕೆ ನನ್ನ ನಿರೀಕ್ಷೆ ಮಟ್ಟದ ಕೆಲಸ ಕಾರ್ಯಗಳು ಆಗಲಿಲ್ಲ. 3 ಬಾರಿ ನನ್ನನ್ನು ಕ್ಷೇತ್ರದ ಶಾಸಕನಾಗಿ ಮಾಡಿರ್ತಕ್ಕಂಥ ಮತದಾರರ ಒಂದು ಋಣವನ್ನು ತೀರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ನಾನು ಮಾಡಿದ್ದೇನೆ. ರೈಟ್. ಹಾಗಾದ್ರೆ ತಾವೊಂದು ಮಿಸ್ಟೇಕ್ ಮಾಡಿದಿರಿ ಅಂತ ತಮ್ಮ ಮನಸ್ಸಿಗೆ ಅನಿಸಿದೆ. ಅಲ್ಲ, ಒಂದು ಏನು ತಂತ್ರದ ವ್ಯವಸ್ಥೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಏನಿದ್ದೇವೆ, ಬಟ್ ಇವತ್ತು ನೀವು ಸಾಮಾನ್ಯವಾಗಿ ಎಲ್ಲ ಒಂದು ಆಯಾಮಗಳನ್ನು ನೀವು ವಿಮರ್ಶಿಸಿದಾಗ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ನಾವು ಆದ್ಯತೆ ಕೊಡ್ತಕ್ಕಂಥದ್ದು. ಈಗ ಒಂದೇ ಒಂದು ನನ್ನ ವಿಚಾರವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಒಂದು ಸಿಂಗ್ಟಾಲೂರು ಏತ್ ನೀರಾವರಿ ನಾನು 1994ರಲ್ಲಿ ಪಕ್ಷೇತರ ಶಾಸಕನಾಗಿ ಆಯ್ಕೆ ಆದಾಗಲಿಂದ ಹಿಡಿದು ಇದುವರೆಗೂ ಕೂಡ ನಾನು 3 ಬಾರಿ ಶಾಸಕನಾದರೂ ಕೂಡ ಆ ಯೋಜನೆ ಪ್ರಾರಂಭ ಆಗಲಿಲ್ಲ. ಸುಮಾರು 43,000 ಎಕರೆ ನಮ್ಮ ರೈತರ ಜಮೀನಿಗೆ ನೀರು ಕೊಡತಕ್ಕಂಥ ಒಂದು ಯೋಜನೆ. ಆ ಒಂದು ಯೋಜನೆ ಇವತ್ತು ನಮ್ಮ ಒಣ ಪ್ರದೇಶದಲ್ಲಿ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ರೈಟ್. ನಾನು ಈ ಒಂದು ನಿರ್ಧಾರ ಅದರಿಂದ ನನಗೆ ನನ್ನ ಮನಸ್ಸಿಗೆ ಏನಾದರೂ ವ್ಯತ್ಯಯ ಆಗಿರ್ಬೋದು, ಆದರೆ ಕ್ಷೇತ್ರದ ರೈತ ಬಂಧುಗಳಿಗೆ ಅದೊಂದು ವರದಾನ ಆದಂತ ಯೋಜನೆ ಪ್ರಾರಂಭ ಆಗಿದೆ. ಅದು ಅತ್ಯಂತ ಸಂತಸವನ್ನು ತಂದಿದೆ. ನಿಮಗೆ ಖುಷಿ ಆಗಿರ್ಬೋದು ಸಂಗಣ್ಣವರೇ, ಈ ತಕ್ಷಣಕ್ಕೆ ತಮಗೆ ಹೌದು ಈ ರೀತಿ ಕೆಲವು ಅಭಿವೃದ್ಧಿ ಕೆಲಸಗಳಾಯಿತು ಅಂತ ನಿಮಗೆ ಸಂತೋಷ ಆಗಿರ್ಬೋದು. ಆದರೆ ನಾವು ಭ್ರಷ್ಟಾಚಾರದ ವಿರುದ್ಧ ಇಡೀ ದೇಶ ಮಾತಾಡ್ತಾ ಇದೆ. ನಿಮ್ಮನ್ನು ಆಮಿಷಕ್ಕೊಳಪಡಿಸಿ ಈ ರೀತಿಯಾಗಿ ಆಪರೇಷನ್ ಕಮಲಕ್ಕೆ ಬಲಿ ಮಾಡಿ ಈ ರೀತಿ ಕೆಲಸಗಳನ್ನು ಮಾಡೋದಾದರೆ ಇದು ಕೂಡ ಒಂದು ಭ್ರಷ್ಟಾಚಾರನೇ. ಯಾಕೆಂದರೆ ಪ್ರತಿ ಸರ್ಕಾರದ ಬದ್ಧತೆ ಈ ಕೆಲಸಗಳನ್ನೆಲ್ಲ ಮಾಡಬೇಕಾದ್ದು ಇಡೀ ರಾಜ್ಯದ ಜನತೆಗೆ ಸಂಬಂಧಪಟ್ಟ ಪ್ರಶ್ನೆ. ಈಗ ಆಮಿಷಕ್ಕೊಳಪಡಿಸಿ ತಮ್ಮನ್ನೊಂದು ಪಕ್ಷಾಂತರ ಮಾಡಿಸಿ ಚುನಾವಣೆ ನಡೆಸಿ 100 ಕೋಟಿ ಖರ್ಚು ಮಾಡಿಸಿ ಈ ರೀತಿಯೆಲ್ಲ ಮಾಡೋದಿದೆಯಲ್ಲ, ಇದು ಒನ್ಸ್ ಅಗೈನ್ ಈ ಪ್ರಜಾಪ್ರಭುತ್ವ ವಿರೋಧಿ ಕೆಲಸನೇ. ಇದನ್ನು ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.